ಈ ದ್ರಾವಿಡ ಚಳವಳಿಯಿಂದ ಮುಂದೆ ಆಗುವಂತ ಲಾಭಗಳೇನಿದೆ? ದ್ರಾವಿಡ ಚಳವಳಿಯಿಂದ ಮುಂದೆ ಆಗುವಂತ ಲಾಭ ಏನು ಅಂತಂದ್ರೆ, ಇವತ್ತು ನಾವು ಪ್ರತಿಯೊಂದು ವಿಚಾರನೂ ಕೂಡ ನಾವು ಯಾವುದೇ ಭಾಷೆ ನಾವು ಕಲ್ತಿದ್ರು ಕೂಡ ನಮಗೆ ಕನಸು ಬೀಳೋದಾಗ್ಬೋದು, ಕಲ್ಪನೆ ಬರೋದಾಗ್ಬೋದು, ಅದು ನಮ್ಮ ತಾಯಿ ನುಡಿ, ಈ ನೆಲದ ನುಡಿ ಕನ್ನಡ. ಸೊ ದ್ರಾವಿಡ ಚಳವಳಿಯಿಂದ ಕನ್ನಡ ಉಳಿಯೋದು ಮಾತ್ರ ಅಲ್ಲ, ಬೆಳೆಯುತ್ತೆ. ಇವತ್ತು ಯಾವ ಪರಿಸ್ಥಿತಿಲಿ ಇದೀವಿ ಅಂತಂದ್ರೆ, ವಿಧಾನಸೌಧದಿಂದ ಗ್ರಾಮ ಪಂಚಾಯಿತಿವರೆಗೂ ನಮಗೆ ಆಡಳಿತ ಕನ್ನಡದಲ್ಲಿ ಸಿಗುತ್ತೆ. ಅದೇ ವಿಶ್ವಸಂಸ್ಥೆಗೆ ಹೋಗ್ಬೇಕು ಅಂತಂದ್ರೆ ನಮ್ಮ ಆಡಳಿತ ಇಂಗ್ಲಿಷಲ್ಲಿ ನಾವು ಪಡ್ಕೋಬೇಕು. ಪಾರ್ಲಿಮೆಂಟಲ್ಲಿ ಹೋಗ್ಬೇಕು ಅಂತಂದ್ರೆ ಹಿಂದಿಲಿ ಪಡ್ಕೋಬೇಕು. ಅಂದ್ರೆ ನಮ್ಮ ಕನ್ನಡ ಅದು ಇಷ್ಟಕ್ಕೆ ಮಾತ್ರ ಸ್ಥಳೀಯವಾಗಿ ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗ್ಬೇಕು, ಅಷ್ಟೇ ಸೀಮಿತ ಆಗಿರ್ಬೇಕು. ಅದಕ್ಕೆ ಅವ್ರು ಹೇಳ್ತಾ ಇದಾರಲ್ಲ, ನಾವೆಲ್ಲ ರಾಷ್ಟ್ರ ಭಾಷೆ ಅಂತ ಹಿಂದಿ ಮಾಡಿದೀವಿ, ನೀವೆಲ್ಲ ಹಿಂದಿ ಕಲ್ತ್ಕೊಳ್ಳಿ, ಹಿಂದಿ ತಗೊಳ್ಳಿ ಅಂತ ಹೇಳ್ತಾರಲ್ಲ. ಅಲ್ಲ, ಇದು ಯಾವ ತರ ಆಯ್ತು ಅಂತಂದ್ರೆ, ಯಾರೋ ಬೀದಿಲಿ ಹೋಗೋರ್ನ ನೀನು ನಿಮ್ಮಮ್ಮ ಅಂತ ಒಪ್ಕೊ ಅಂತಂದ್ರೆ ಒಪ್ಕೊಳಕ್ ಆಯ್ತದ? ನಿಮ್ಮಮ್ಮನ್ನ ನೀವೇ ಅಂತಾನೆ ಒಪ್ಕೊಳ್ಳಿ, ನೀವು ಕನ್ನಡಿಗರ ನಿಜ. ಆದ್ರೆ ರಾಷ್ಟ್ರಕ್ಕೆ ಅಂತ ಬಂದಾಗ ಒಬ್ಬೊಮ್ಮೆ ಸೃಷ್ಟಿಸ್ಕೊಳ್ಳೋಣ, ನಾವೆಲ್ಲ ಒಂದು ಅಂತ ಅನ್ಕೊಳ್ಳೋಣ ಅಂತ ಅವರ ವ್ಯಾಖ್ಯಾನ. ನಾವು ಹಿಂದಿ ಅಂತ ಕಲ್ತ್ಕೊಳ್ಳಿ. ನಮ್ಮಲ್ಲಿ ಜಾಸ್ತಿ ಭಾಷೆಗಳಿದೆ. ಈಗ ನೀವು ಹೇಳಿದ್ರೆ, ನಿಮ್ಮ ಮಧ್ಯೆ ಹೇಳಿದಂಗೆ ಸ್ಥಳೀಯ ಭಾಷೆಗಳು ಭೋಜ್ಪುರಿ ಇರ್ಬೋದು, ರಾಜಸ್ಥಾನಿ ಇರ್ಬೋದು, ಅವೆಲ್ಲ ಇದ್ರು ಅವರೆಲ್ಲ ಹಿಂದಿ ಮಾತಾಡ್ತಾರೆ. ಹಾಗಾಗಿ ಹಿಂದಿ ಮಾತಾಡೋರ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಅದು ಉತ್ತರ ಭಾರತೀಯರಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಇಲ್ಲಿ ಸೇರ್ಕೊಳ್ಳಿ ಅಂತ. ಹೌದು. ಈಗ ಫಸ್ಟ್ ಆಫ್ ಆಲ್ ಇದು ರಾಷ್ಟ್ರ ಅಲ್ಲ, ಇದು ಸಂವಿಧಾನ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಬರೀ ರಾಷ್ಟ್ರ ಅಲ್ಲ ಅಂತ ಹೇಳೋದ್ರ ಜೊತೆಗೆ ಯಾವಾಗ್ಲೂ ಒಕ್ಕೂಟವಾಗಿರತಕ್ಕದ್ದು ಅಂತ ಹೇಳುತ್ತೆ ಸಂವಿಧಾನದ ಆರ್ಟಿಕಲ್ 1. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ನೀವು ನಿಮ್ಮ DL ಪಾಸ್ಪೋರ್ಟ್ ತೆಗೆದು ನೋಡಿದ್ರೆ ಈಗ್ಲೂ ಇಂಡಿಯನ್ ಯೂನಿಯನ್ ಅಂತ ಇದೆಯೇ ಹೊರತಾಗಿ ಇಂಡಿಯಾ ಇಸ್ ಎ ಕಂಟ್ರಿ, ಇಂಡಿಯಾ ಇಸ್ ಎ ನೇಷನ್ ಅಂತ ಇಲ್ಲ. ಇವರ ಅನುಕೂಲಕ್ಕೋಸ್ಕರ ಏನು ಈ ನಾರ್ತ್ ಇಂಡಿಯನ್ಸು, ಅದರಲ್ಲಿ ಎಲ್ಲ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅಂತಲ್ಲ, ಅಲ್ಲಿ ಯಾರೋ ಕೆಲವರು ಈ ವ್ಯಾಪಾರ ವಹಿವಾಟನ್ನ ಇಟ್ಕೊಂಡಿರುವಂಥವ್ರು, ಅಧಿಕಾರನ ಇಟ್ಕೊಂಡಿರುವಂಥವ್ರು, ಅವರು ನಾನು ಪ್ರಪಂಚದಲ್ಲಿ ತುಂಬಾ ಶ್ರೀಮಂತ ಅಂತ ತೋರ್ಸ್ಕೊಳ್ಳೋದಕ್ಕೋ, ಅವರು ನಾವು ಇಷ್ಟು ದೊಡ್ಡ ಭೂಪ್ರದೇಶದ ಮಾಲೀಕ ಅಂತ ತೋರ್ಸ್ಕೊಳ್ಳೋದಕ್ಕೋ ಈ ರೀತಿ ಮಾಡ್ತಾ ಇದ್ದಾರೆ ಹೊರತಾಗಿ, ಅದರಿಂದ ನೀವು ಕರೋನಾ ಟೈಮನ್ನ ನೆನ್ಸ್ಕೊಂಡ್ರೆ ಎಷ್ಟು ಸಮಸ್ಯೆ ಆಯ್ತು. ಇಷ್ಟು ದೊಡ್ಡ ಭೂ ಪ್ರದೇಶಕ್ಕೆ ಯಾರೋ ಒಬ್ಬ ಡೆಲ್ಲಿಲಿ ನಿಂತ್ಕೊಬಿಟ್ಟು ಲಾಕ್ ಡೌನ್ ಅಂತ ಅನೌನ್ಸ್ ಮಾಡಿದ ತಕ್ಷಣ ಎಷ್ಟು ಜನ ಸತ್ರು, ಎಷ್ಟು ನರಳಿದ್ವಿ, ನಾವುಗಳು ಎಷ್ಟು ಸಫರ್ ಪಟ್ವಿ. ಆಡಳಿತ ನಮ್ಗೆ ಸ್ಥಳೀಯವಾಗಿರ್ಬೇಕು, ನಮ್ಮ ಹತ್ರ ಇರಬೇಕು, ಮತ್ತೆ ನಮಗೆ ಅರ್ಥ ಆಗುವ ಭಾಷೆಯಲ್ಲಿ ಇರಬೇಕು. ಲಾಕ್ ಡೌನ್ ಅನ್ನೋ ಪದ ಸರ್ವಸಾಮಾನ್ಯ ನಮ್ಮ ಇಂಗ್ಲಿಷ್ ನಲ್ಲಿ ಬಿಟ್ಟೋದಂತ ಹಲವಾರು ಪದಗಳನ್ನ ಇವತ್ತು ಉಪಯೋಗಿಸ್ತೀವಿ. ಲಾಕ್ ಡೌನ್ ಅಂತ ಹೇಳಿದ್ರು ಎಲ್ರಿಗೂ ಗೊತ್ತು. ನೀವು ಹಿಂದಿನಲ್ಲಿ ಹೇಳಿದ್ರೆ ಹಿಂದಿಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ ನಮ್ಮಲ್ಲಿ. ಬಟ್ ಇಂಗ್ಲಿಷ್ ಬಹುತೇಕ ಗ್ರಾಮೀಣ ಪ್ರದೇಶದವರೆಗೂ ಅವಿದ್ಯಾವಂತರಿಗೂ ಕೆಲ ಪದಗಳು ಗೊತ್ತಿದೆ ಈಗ. ಹೌದು. ಇವತ್ತು ಇಂಗ್ಲಿಷನ್ನ ನಾವು ಎಲ್ಲರೂ ಕಲಿತಾ ಇದ್ದೀವಿ, ಮತ್ತೆ ಕಲ್ತ್ಕೊಳ್ಳಬೇಕು. ಕಾರಣ ಏನಂತಂದ್ರೆ, ನಾವು ಆಡಳಿತಕ್ಕೆ ಒಳಪಟ್ಟಿರೋ ಈ ಏನು ಇಂಡಿಯಾ ಭೂಪಟ ಇದೆ, ಇಲ್ಲಿ ಇಂಗ್ಲಿಷ್ ಜನ ಇಲ್ಲ. ಇಂಗ್ಲಿಷ್ ಬರೀ ಒಂದು ಭಾಷೆ ಆಗಿದೆ. ಅದು ನಮ್ಮನ್ನ ಬೇರೆ ಭಾಷೆಯವ್ರ ಜೊತೆ ಕನೆಕ್ಟ್ ಮಾಡುತ್ತೆ. ನಮ್ಮ ಉದ್ಯೋಗನ ಕಸ್ಕೊಳ್ಳಲ್ಲ, ಅದು ನಮ್ಮ ಬದುಕನ್ನ ಕಸ್ಕೊಳ್ಳಲ್ಲ. ಅಂದ್ರೆ ನಮ್ಮ ಸ್ಥಳೀಯ ಬೇರೆ ಭಾಷೆಗಳು ನಮ್ಮ ಉದ್ಯೋಗನ ಕಸ್ಕೊಳ್ತವೆ 100%. ಈಗ ಹಿಂದಿ ಮೊನ್ನೆ ಒಂದು ವಿಡಿಯೋ ಬಂದಿತ್ತು, ಆ ಹುಡುಗಿ ಅಳ್ತಾ ಇದ್ಲು, ನಮ್ಗೆ ಇಂಗ್ಲಿಷ್ ಅಲ್ಲಿ ಎಕ್ಸಾಮ್ ಕೊಟ್ಬಿಟ್ರು, ನಮ್ಗೆ ಹಿಂದಿಲಿ ಕೊಟ್ಟಿದ್ದೀರಾ, ನಾನು ಪಾಸ್ ಮಾಡ್ತಿದ್ದೆ ಅಂತ. ಈಗ ಎಲ್ಲ ಎಕ್ಸಾಮ್ನು ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಕೊಡ್ತಾರೆ. ನಮ್ಮ ಕನ್ನಡದವರು, ತಮಿಳವರು, ಇಲ್ಲ ತೆಲುಗವರು, ಮಲಯಾಳಂ ಅವರು ಇಂಗ್ಲಿಷಲ್ಲಿ ಬರೀತಾರೆ. ಯಾಕಂದ್ರೆ ಅವ್ರಿಗೆ ಅದು ಮಾತೃಭಾಷೆ ಇಲ್ಲ, ಆದ್ರೂ ಅವ್ರು ಕಷ್ಟಪಟ್ಟು ಇಂಗ್ಲಿಷಲ್ಲಿ ಬರೀತಾರೆ. ಅವರ ಮಾತೃಭಾಷೆ ಹಿಂದಿಲಿ ಬರೀತಾರೆ. ಯಾರು ಹೆಚ್ಚು ಪಾಸ್ ಆಗೋದಕ್ಕೆ ಸಾಧ್ಯ? ಹಿಂದಿಲಿ ಬರೀತಾರೆ, ಹಿಂದಿ ಮಾತೃಭಾಷೆಯವರು ಪಾಸ್ ಆಯ್ತಾರೆ. ಹಾಗಾಗಿನೇ ಇವತ್ತು DC, SP, IPS ಆಫೀಸರ್ಸು ಎಲ್ಲ ಉತ್ತರ ಭಾರತೀಯರೇ ಇಲ್ಲಿ ಬಂದ್. ಅಂದ್ರೆ ನಿಮ್ಮ ಉದ್ದೇಶ, ದ್ರಾವಿಡ ಚಳವಳಿಯ ಉದ್ದೇಶ, ನಾವು ಕನ್ನಡವನ್ನು ಉಳಿಸ್ಕೋಬೇಕು, ಅಂದ್ರೆ ಆಯಾಯ ರಾಜ್ಯದ ಸ್ಥಳೀಯ ಭಾಷೆಗಳನ್ನ ಉಳಿಸ್ಕೊಳ್ಬೇಕು. ನಾವು UPSC ಅಂತ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಪರೀಕ್ಷೆಗಳು ಬಂದ್ರು ಆ ಸ್ಥಳೀಯ ಭಾಷೆಯಲ್ಲೇ ನೀಡಬೇಕು. ಸೊ ಆ ರಾಜ್ಯದಲ್ಲಿ ಅವರವರೇ ಉದ್ಯೋಗವನ್ನ ಕಲ್ಪಿಸಬೇಕು ಅನ್ನುವಂಥದ್ದ. ಹೌದು. ಸೊ ಆಗಿದ್ಮೇಲೆ UPSC ಆಗಬೇಕು. UPSC ಅಂತ ಅಂದ್ರೆ ಸಾಮಾನ್ಯವಾಗಿ ರಾಷ್ಟ್ರಾದ್ಯಂತ ಎಲ್ಲಾ ರಾಜ್ಯಗಳಿಗೂ ಯಾವ ಅಧಿಕಾರಿ ಬೇಕು, ನಮ್ಮ ಕರ್ನಾಟಕದಲ್ಲಿ ಓದಂತ UPSC ಬರ್ದಂತವರು ಬೇರೆ ಉತ್ತರ ಭಾರತದಲ್ಲಿ ಕೆಲಸ ಮಾಡಬಹುದು ಅಂತ ಇರ್ತದೆ. ಹೌದು ಸರ್. ಆದರೆ ಪ್ರಾಕ್ಟಿಕಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ನ ತಗೋಬೇಕು.
ಈಗ ಅವರು 100ಕ್ಕೆ 80% ಪಾಸ್ ಆಗಿ ಇಲ್ಲೆಲ್ಲ ಬಂದು ಅಧಿಕಾರ ನಡೆಸ್ತಾರೆ, ಆಡಳಿತನ ನಡೆಸ್ತಾರೆ. ನಮ್ಮವರು ಅವ್ರಿಗೆ ತಮ್ಮ ಮಾತೃಭಾಷೆಯಲ್ಲಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇಂಗ್ಲಿಷ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿ 20 ಜನ ಹೋಗ್ತಾರೆ. ಈಗ ನೀವು ಈ ಪ್ರಶ್ನೆ ಕೇಳುವಾಗ ಇನ್ನೊಂದು ಮಾತು ಹೇಳಿದ್ರಿ, UPSC ಹಾಕ್ಬೇಕು. ನಿಜವಾಗ್ಲೂ ದ್ರಾವಿಡ ಚಳುವಳಿಯ ಉದ್ದೇಶನೇ ಅದು. ಇದು ದ್ರಾವಿಡ ಚಳುವಳಿ ಏನ್ ಹೇಳುತ್ತೆ ಅಂತಂದ್ರೆ, ಇದಕ್ಕೆ ರಾಜಮನ್ನಾರ್ ಕಮಿಟಿ ಅಂತ 1970ರಲ್ಲಿ ಒಂದು ಕಮಿಟಿ, ಒಬ್ರು ರಿಟೈರ್ಡ್ ಜಸ್ಟಿಸ್ ನೇತೃತ್ವದಲ್ಲಿ ಕಮಿಟಿನೂ ಕೂಡ ಮಾಡಿ ಸರ್ವೆ ಮಾಡಿಸಿ ಒಂದು ರಿಪೋರ್ಟ್ನು ಕೂಡ ತಯಾರಿಸಿದ್ರು ದ್ರಾವಿಡ ಚಳುವಳಿಯವರು. ಆ ಕಮಿಟಿಯ ರೆಫರೆನ್ಸ್ ಪ್ರಕಾರ, ರೆಕಮೆಂಡೇಶನ್ ಪ್ರಕಾರ ಕೇಂದ್ರ ಸರ್ಕಾರ ಅನ್ನುವಂಥದ್ದೇ ಇರಕೂಡ್ದು. ಇದೊಂದು ಒಕ್ಕೂಟ, ಅದೊಂದು ಒಕ್ಕೂಟವಾಗಿರ್ಬೇಕು. ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಅಂದ್ರೆ 1947ರಲ್ಲಿ ಬ್ರಿಟಿಷ್ ಅವ್ರನ್ನ ಓಡಿಸಿ ಪ್ರಜಾಪ್ರಭುತ್ವಕ್ಕೆ ನಾವು ತೆರ್ಕೊಂಡ್ವಲ್ಲ, ಅವಾಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೇನು ಅಂತಂದ್ರೆ, ಒಕ್ಕೂಟದ ಕೈಯಲ್ಲಿ ರೈಲ್ವೆ ಇರುತ್ತೆ, ಮತ್ತೆ ನೋಟು ಪ್ರಿಂಟ್ ಹಾಕುವಂಥದ್ದು ಇರ್ತದೆ, ಫಾರಿನ್ ವಿಚಾರಗಳಿರುತ್ತೆ, ಮತ್ತೆ ಮಿಲಿಟರಿದ್ ಇರ್ತದೆ. ಇನ್ನ ಬಿಟ್ರೆ ಅವಾಗ ವೈರಲ್ಲಿ ಕಮ್ಯುನಿಕೇಶನ್ ಇದ್ದದ್ದು, ಇವಾಗ್ಲಂಗೆ ಗಾಳಿಲಿ ಬಂದ್ಬಿಡ್ತಿರ್ಲಿಲ್ಲ. ಟೆಲಿಫೋನು, ಟೆಲಿಗ್ರಾಮು ಇದೆಲ್ಲ ಇತ್ತು. ಇದು 5 ಮಾತ್ರನೇ ಒಕ್ಕೂಟದ ಕೈಯಲ್ಲಿರುತ್ತೆ. ಇನ್ನು ಮಿಕ್ಕಿದ ಎಲ್ಲವೂ ಕೂಡ ರಾಜ್ಯ ಸರ್ಕಾರಗಳಿಗೆ ಸಂಪೂರ್ಣ ಅಧಿಕಾರ ಇರುತ್ತೆ. ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ನೀವು ಇಂಟರ್ನೆಟ್ ಅಲ್ಲಿ ಹೊಡೆದ್ರೆ, ಮೈಸೂರು ಮಹಾರಾಜರು ಕೂಡ ಅದೇ ರೀತಿನೇ ಅಗ್ರಿಮೆಂಟ್ಗೆ ಸೈನ್ ಹಾಕಿರೋದು. ಆದ್ರೆ ಇವ್ರು ಏನ್ ಮಾಡಿದ್ರು, 47ರಲ್ಲಿ ಆ ಅಗ್ರಿಮೆಂಟ್ಗೆ ಸೈನ್ ಹಾಕ್ಸ್ಕೊಂಡು ಒಪ್ಕೊಂಡು ಅದು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ಮಾಡೋಷ್ಟೊತ್ತಿಗೆ ಇದನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಡಿಯಾಳಾಗಿ ರಾಜ್ಯ ಸರ್ಕಾರಗಳನ್ನ ರೂಪಿಸ್ಬಿಟ್ರು. ಅಂದ್ರೆ ಮೂಲತಃ ರಾಜ್ಯ ಸರ್ಕಾರಕ್ಕೆ ಏನೇನೆಲ್ಲ ಸಲ್ಲಬೇಕು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ 60 ಖಾತೆಗಳು ಬರ್ತವೆ, 64 ಖಾತೆಗಳು ಬರ್ತವೆ ಅಂತ ಅಂದ್ರೆ ಬಹುತೇಕ ಒಂದು 5 ಖಾತೆಗಳನ್ನ, ಮೇಜರ್ ಖಾತೆಗಳನ್ನ ಹೊರತುಪಡಿಸಿ ಬಾಕಿಯೆಲ್ಲ ಆಯಾ ರಾಜ್ಯಗಳಿಗೆ ಹಂಚಿಕೆ ಆಗ್ಬೇಕು. ಹೌದು, 100% ಇವ್ರಿಗೆ ಅಧಿಕಾರ ಇರಬೇಕು. ಈಗ ನೋಡಿ, ಇಲ್ಲಿ ನಮ್ಮಲ್ಲಿ ಮುಖ್ಯಮಂತ್ರಿ ಅಂತ ಇದ್ದಾರೆ, ಅವರು ಏನೋ ಒಂದು ಕಾನೂನನ್ನ ಮಾಡ್ತಾರೆ, ಮಾಡ್ಬಿಟ್ಟು ಅದಕ್ಕೆ ಅಂಕಿತ ಬೀಳ್ಬೇಕು ಅಂದ್ಬಿಟ್ಟು ರಾಜ್ಯಪಾಲ ಮುಖಾಂತರ ಲೋಕಸಭೆ ಕಳಿಸ್ಬೇಕು. ಅಲ್ಲಿ ರಾಜ್ಯಪಾಲ ಅಲ್ಲೆಲ್ಲ ವಿರೋಧ ಪಕ್ಷದವರು ರೆಕ್ರೂಟ್ ಮಾಡಿದ್ರೆ ಅಲ್ಲೇ 6 ತಿಂಗಳು ಇಟ್ಕ ಕೂತ್ಕೋತಾರೆ. ತಿರ್ಗಾ ಅದು ಲೋಕಸಭೆಗೆ ಹೋಯ್ತು ಅಂತಂದ್ರೆ ಅವರ ಇದು ಲೆಕ್ಕಾಚಾರ ಹಾಕಿ ಅಲ್ಲೂ ಅವರು ಸೈನ್ ಹಾಕೋದು ಇನ್ನೊಂದು ಮತ್ತೊಂದು ಮಾಡಲ್ಲ. ಇನ್ನ ತಿರ್ಗಾ ಏನೋ ಒಂದು ಫಾರಿನ್ ವಿಚಾರದಲ್ಲಿ ಇವರು ನಿರ್ಧಾರಗಳು ತಗೋಬೇಕು ಅಂದ್ರೆ ಇಲ್ಲಿ ಮುಖ್ಯಮಂತ್ರಿಗಳನ್ನ ಪರಿಗಣಿಸೋದೇ ಇಲ್ಲ. ಈ ಕೋವಿಡ್ ಸಂದರ್ಭದಲ್ಲೇ ಲಾಕ್ಡೌನ್ ಮಾಡ್ತೀವಿ ಅಂತಂದಾಗ ಮುಖ್ಯಮಂತ್ರಿಗಳ ಅನುಮತಿನೇ ಇಲ್ಲ. ರಾಜ್ಯಕ್ಕೆ ಸಂಬಂಧಪಟ್ಟ ನೀವು ಹೇಳ್ತಾ ಇದ್ದೀವಿ, ನೀವು ಮಾಡಿ ಅಷ್ಟೇ. ಇನ್ನ ತಿರ್ಗಾ ಈ ನೋಟ್ ಕ್ಯಾನ್ಸಲ್ ಅಂತ ಅಂದ್ರಲ್ಲ, ಅವತ್ತು ಯಾವ ಮುಖ್ಯಮಂತ್ರಿನ ಕೂರಿಸಿ ಇವರು ಅಭಿಪ್ರಾಯ ತಗೊಂಡಿದ್ರು? ಅಂದ್ರೆ ಇದೇನು ಅಂತಂದ್ರೆ ಏಕಮುಖಿ ಸರ್ಕಾರ, ಏಕ ನಿರ್ಧಾರವನ್ನು ತಗೊಳ್ಳುವಂಥದ್ದು, ನಾನೇ ರಾಜ ನಾನೇ ಸರಿ ಅನ್ನುವಂಥದ್ದು. ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಸರ್ವಾಧಿಕಾರ ಕೊಟ್ಬಿಟ್ಟಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ. ಯಾರು ಕೊಟ್ಟಿದ್ದಾರೆ? ಇದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೊಟ್ಟಿರುವಂತದ್ದು, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಕ್ಕೂಟ ಅಂತ ಅಷ್ಟೇ ಕೊಟ್ಟಿದೆ. ಅದರಲ್ಲಿ 2 ಗವರ್ಮೆಂಟ್ ಕೊಟ್ಟಿದೆ, ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಅಂತ ಕೊಟ್ಟಿದೆ. ಎರಡು ಮರ್ಜ್ ಮಾಡಿ ತಗೊಂಡ್ ಹೋಗ್ತಾ ಇಲ್ಲ ಅಂತ ಹೇಳ್ತೀರಿ ನೀವು? ಹೌದು, ಅದರಲ್ಲಿ ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಅಲ್ಲಿ 104, 105 ತಿದ್ದುಪಡಿಗಳು ಆಗ್ಬಿಟ್ಟಿದೆ. ಆ ತಿದ್ದುಪಡಿ ಎಲ್ಲವೂ ಕೂಡ ಇದು ಒಂದು ದೇಶ ಒಂದು ಸರ್ಕಾರ ಮಾಡೋದ್ರ ಕಡೆಗೆ ತಿದ್ದುಪಡಿ ಮಾಡ್ಕೊಂಡು ಇಷ್ಟು ವರ್ಷದ ಬಂದಿದೆ. ಇದನ್ನ ದ್ರಾವಿಡ ಚಳವಳಿ ಅದು ಇವತ್ತಲ್ಲ, ಅವತ್ತಿಂದನೂ ದ್ರಾವಿಡ ಚಳವಳಿ ಒಬ್ರೇನೆ ಅದ್ರ ಬಗ್ಗೆ ಎಚ್ಚರಿಕೆನ ಕೊಡ್ತಾ ಇರೋದು. ದ್ರಾವಿಡ ಚಳವಳಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಇದೆ, ಆದ್ರೆ ಮುಂಚೂಣಿಲಿ ತಮಿಳ್ನಾಡಲ್ಲಿ ಇದೆ.